ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ಇವತ್ತಿನ ವಿಜ್ಞಾನದ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ಘರ್ಷಣೆ ಅಂದ್ರೆ ಫ್ರಿಕ್ಷನ್ ಈ ಒಂದು ಪಾಠದ ಕುರಿತು ಕೆಲವೊಂದಿಷ್ಟು ಆಸಕ್ತಿದಾಯಕ ವಿಷಯವನ್ನ ಕಲಿತಾ ಹೋದ್ವಿ. ಅದನ್ನ ಇವತ್ತಿನ ಪಾಠದಲ್ಲೂ ಕೂಡ ಮುಂದುವರಿಸ್ತಾ ಸಾಗೋಣ. ಘರ್ಷಣೆ. ಈಗ ಕೇರಂ ಬೋರ್ಡ್, ನೀವೆಲ್ಲರೂ ಕೇರಂ ಬೋರ್ಡ್ ಆಡಿದ್ದೀರಾ? ಈಗ ಕೇರಂ ಬೋರ್ಡ್ ನ ಮೇಲೆ ನೀವು ನುಣುಪಾದ ಪುಡಿಯನ್ನ ಯಾಕೆ ಉದುರಿಸ್ತೀರಾ? ಪೌಡರ್ನ ಯಾಕೆ ಹಾಕ್ತೀರಾ? ಸೊ ಇದನ್ನ ಕೇಳ್ಬೇಕಾದ್ರೆ ನೀವೆಲ್ಲ ಹೇಳ್ತೀರಾ, ಹೌದು, ಸಾಫ್ಟ್ ಆಗಿ ಕಾಯಿನ್ಸ್ ಗಳು ಮೂವ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಪೌಡರ್ನ ಹಾಕ್ತೀವಿ ಅಂತ ಹೇಳ್ಬಹುದು ಅಲ್ವಾ? ಅದ್ರ ಸರ್ಫೇಸ್ ನೋಡಿ, ಈ ಬೋರ್ಡ್ ತುಂಬಾ ಸಾಫ್ಟ್ ಆಗಿದೆ, ನುಣುಪಾಗಿದೆ. ಅದ್ರ ಸರ್ಫೇಸ್ ಈ ರೀತಿ ಇರೋದಿಲ್ಲ. ಅದ್ರ ಒಂದು ಮೇಲ್ ವಿಸ್ತಾರ ಏನಿರುತ್ತೆ ಅದು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಸೊ ಅದಕ್ಕೆ ಆ ಕೀಬೋರ್ಡ್ ನ ಪಾಯಿಂಟ್ಸ್ ಗಳನ್ನ ನೀವು ನೋಡಿದಾಗ ಅದು ಮರದಿಂದ ಮಾಡಿರ್ತಾರೆ, ಅದು ಕೂಡ ಹಾರ್ಡ್ ಆಗಿರುತ್ತೆ ಅಲ್ವಾ? ಸೊ ಆ ಒಂದು ಕಾರಣಕ್ಕೆ ಆ ಒಂದು ಕೀಬೋರ್ಡ್ ನ ಮೇಲೆ, ಸಾರಿ, ಕೇರಂ ಬೋರ್ಡ್ ನ ಮೇಲೆ ನಾವು ಪೌಡರ್ ನ ಹಾಕ್ತಿವಿ. ಕೇರಂ ಬೋರ್ಡ್ ಕೀಬೋರ್ಡ್ ಅಲ್ಲ, ಕ್ಷಮೆ ಇರ್ಲಿ, ಕೇರಂ ಬೋರ್ಡ್ ನ ಮೇಲೆ ನಾವು ನುಣುಪಾದ ಪುಡಿಯನ್ನ ಹಾಕ್ತಿವಿ. ಅದೇ ರೀತಿ ಬಾಗಿಲಿನ ಕೀಲುಗಳಿಗೆ ಒಂದೆರಡು ಹನಿ ಎಣ್ಣೆಯನ್ನ ಹಾಕೋದು ಬಾಗಿಲುಗಳು ಸುಗಮವಾಗಿ ಚಲಿಸ್ತವೆ ಅಂತ. ಹೌದೋ ಇಲ್ವೋ? ಇಲ್ಲಾಂದ್ರೆ ಆ ಸೌಂಡ್ ಬರ್ತಾ ಇರುತ್ತೆ ಬಾಗ್ಲಲ್ಲಿ, ಅದಕ್ಕೋಸ್ಕರ ಎಣ್ಣೆಯನ್ನ ಸಿಂಪಡಿಸ್ತೀವಿ. ಅದೇ ರೀತಿ ಇದಂತೂ ನಿಮ್ಗೆ ಗೊತ್ತೇ ಇರುತ್ತೆ, ಬೈಸೈಕಲ್ ನ ದಿನ ಓಡಿಸೋಂಥವ್ರು ಆ ಒಂದು ಚೈನಿಗೆ ಎಣ್ಣೆಯನ್ನ ಹಾಕ್ತಿವಿ ಅಲ್ವಾ? ಬೈಸೈಕಲ್ ಮತ್ತು ಮೋಟಾರು ಮೆಕ್ಯಾನಿಕ್ ಈ ಯಂತ್ರಗಳನ್ನ ಚಲಿಸುವ ಭಾಗಗಳ ನಡುವೆ ಗ್ರೀಸ್ ಅನ್ನ ನಾವು ಬಳಸ್ತೀವಿ. ಈ ಮೇಲಿನ ಎಲ್ಲಾ ಸಂದರ್ಭಗಳಲ್ಲಿಯೂ ನಾವು ಸಾಮರ್ಥ್ಯವನ್ನ ಹೆಚ್ಚಿಸಲು ಘರ್ಷಣೆಯನ್ನ ಕಡಿಮೆ ಮಾಡಬೇಕಾಗತ್ತೆ. ಸೊ ಈಗ ಒಂದು ಸೈಕಲ್ ಅನ್ನೇ ತೆಗೆದುಕೊಳ್ಳೋಣ. ಈ ರೀತಿಯಾಗಿರುತ್ತೆ ಅಂತ ಇಟ್ಕೊಳ್ಳಿ ಸೈಕಲ್. ಸೊ ಈ ಸೈಕಲಿನ ಗಾಲಿಗಳ ಮಧ್ಯದಲ್ಲಿ ಚೈನ್ ಏನಿದೆ ಅದಕ್ಕೆ ನಾವು ಗ್ರೀಸ್ ಅನ್ನ ಹಾಕೋದ್ರಿಂದ ಅದ್ರ ಸಾಮರ್ಥ್ಯ ಏನಿರುತ್ತೆ, ಅದರ ಒಂದು ಫ್ಲೆಕ್ಸಿಬಿಲಿಟಿ ಏನಿರುತ್ತೆ ಅದು ಹೆಚ್ಚಾಗ್ತಾ ಬರುತ್ತೆ. ಸೊ ಅರ್ಥಾತ್ ನಾವ್ ಏನ್ ಮಾಡ್ತಾ ಇದೀವಿ, ಘರ್ಷಣೆಯನ್ನ ಕಮ್ಮಿಗೊಳಿಸ್ತಾ ಇದೀವಿ, ಫ್ರಿಕ್ಷನ್ ಅನ್ನ ಕಡಿಮೆ ಮಾಡ್ತಾ ಬರ್ತಾ ಇದೀವಿ. ಯಂತ್ರದ ಚಲಿಸುವ ಭಾಗಗಳ ನಡುವೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟ್ ಅನ್ನ ಬಳಸಿದಾಗ ಅಲ್ಲಿ ಒಂದು ತೆಳುವಾದ ಪದರವು ಏರ್ಪಾಡಾವುದ್ರಿಂದ ಚಲಿಸುವ ಮೇಲ್ಮೈಗಳ ಪರಸ್ಪರ ನೇರವಾಗಿ ಉಜ್ಜೋದಿಲ್ಲ. ಅನಿಯತೆಗಳ ಪರಸ್ಪರ ಬಿಗಿತದ ನಿವಾರಣೆ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತದೆ. ಚಲನೆ ಕೂಡ ಸುಗಮವಾಗ್ತಾ ಹೋಗುತ್ತೆ. ಘರ್ಷಣೆಯನ್ನ ಕಡಿತಗೊಳಿಸುವ ಪದಾರ್ಥವನ್ನ ಮಾರ್ಧಕಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಘರ್ಷಣೆಯನ್ನ ಕಮ್ಮಿ ಮಾಡುವಂತಹ ಪದಾರ್ಥಗಳನ್ನ ನಾವು ಮಾರ್ಧಕಗಳು ಅಂತ ಕರಿತೀವಿ. ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ. ಕೆಲವು ಯಂತ್ರಗಳಲ್ಲಿ ಎಣ್ಣೆಗಳನ್ನ ಮಾರ್ಧಕಗಳನ್ನಾಗಿ ಬಳಸುವುದು ಸೂಕ್ತವಲ್ಲ. ಓಕೆ, ಚಲಿಸುವ ಭಾಗಗಳ ನಡುವೆ ಗಾಳಿಯ ಮೆತ್ತೆಯನ್ನ ಬಳಸಿ ಘರ್ಷಣೆಯನ್ನ ಕಡಿಮೆಗೊಳಿಸ್ತಾ ಬರುತ್ತೆ. ಸೊ ನಿಮ್ಗೊಂದು ಮಾರ್ಧಕ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಚಿತ್ರದ ಮೂಲಕ ತೋರಿಸಲಾಗಿದೆ. ಚಿತ್ರ 8.13 ನೀವು ಗಮನಿಸಬಹುದು. ಹೀಗಿದೆ. ಇದು ಮೇಲ್ಮೈ ಒಂದು, ಇದು ಮೇಲ್ಮೈ 2. ಇವೆರಡರ ಮಧ್ಯೆ ಈ ಮಾರ್ಧಕ, ಆ ಮಾರ್ಧಕ ಏನ್ ಬೇಕಾದ್ರೂ ಆಗಿರ್ಬಹುದು, ಎಣ್ಣೆ ಆಗಿರ್ಬಹುದು, ಗ್ರೀಸ್ ಆಗಿರ್ಬಹುದು, ಗ್ರಾಫೈಟ್ ಆಗಿರ್ಬಹುದು, ಮಾರ್ಧಕವನ್ನ ಬಳಸ್ತಾರೆ. ಮೇಲ್ಮೈ ಒಂದು ಮತ್ತೆ 2ರ ಮಧ್ಯೆ ಈ ಮಾರ್ಧಕ ಇರೋದ್ರಿಂದ ಇವೆರಡರ ಮಧ್ಯೆ ಇರುವಂತಹ ಫ್ರಿಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಒಂದು ಕ್ಯಾರಂ ಬೋರ್ಡ್ ಅನ್ನ ನಾವು ನೋಡೋದಾದ್ರೆ ಈ ರೀತಿಯಾಗಿರುತ್ತೆ ಅಲ್ವಾ? ಕ್ಯಾರಂ ಬೋರ್ಡ್ ಈ ಒಂದು ಜಾಗದ ಮೇಲಿರುವಂತಹ ಮೇಲ್ಮೈ ಏನಿರುತ್ತೆ ಅದು, ಮತ್ತೆ ಆ ಕಾಯಿನ್ ಏನಿರುತ್ತೆ, ಆ ಕಾಯಿನ್ ಏನಿರುತ್ತೆ ಹೀಗೆ ಕ್ಯಾರಂ ಕಾಯಿನ್, ಅದರ ಮಧ್ಯೆ ಇರುವಂತಹ ಒಂದು ಘರ್ಷಣೆ ಅಥವಾ ಫ್ರಿಕ್ಷನ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ನಾವು ಪೌಡರ್ ನ ಬಳಸ್ತೀವಿ. ಅದು ಹೀಗೆ ಮೇಲ್ಮೈ ಹಾಗೂ ಇನ್ನೊಂದು ಮೇಲ್ಮೈ,
ಅವುಗಳ ಮಧ್ಯೆ ಈ ರೀತಿಯಾದಂತಹ ಮಾರ್ಗವನ್ನ ನಾವು ಬಳಸ್ತಾ ಹೋಗ್ತೀವಿ. ಈಗ ಮೇಲ್ಮೈಗಳು ನುಣುಪುಗೊಳಿಸುವುದರಿಂದ ಅಥವಾ ಹೆಚ್ಚು ಮಾರ್ಧಕ ಬಳಸೋದ್ರಿಂದ ಘರ್ಷಣೆಯನ್ನ ಶೂನ್ಯಗೊಳಿಸಲು ಸಾಧ್ಯನಾ? ಖಂಡಿತ ಇಲ್ಲ. ಘರ್ಷಣೆಯನ್ನ ಶೂನ್ಯಗೊಳಿಸ್ಲಿಕ್ಕಾಗಲ್ಲ. ಆದ್ರೆ ನಾವು ಆ ಒಂದು ಸಾಫ್ಟ್ನೆಸ್ ನ ಕ್ರಿಯೇಟ್ ಮಾಡಬಹುದು. ಘರ್ಷಣೆಯನ್ನ ನಿವಾರಿಸಲು ಎಂದಿಗೂ ಸಾಧ್ಯವಿಲ್ಲ. ಯಾವುದೇ ಮೇಲ್ಮೈ ಸಂಪೂರ್ಣ ನುಣುಪಾಗಿ ಇರುವುದಿಲ್ಲ. ಕೆಲವು ಅನಿಯತೆಗಳು ಇದ್ದೇ ಇರುತ್ತದೆ. ಓಕೆ, ಚಕ್ರಗಳು ಘರ್ಷಣೆಯನ್ನ ಕಡಿಮೆಗೊಳಿಸುತ್ತವೆ. ಈಗ ಟ್ರಾಲಿ ಬ್ಯಾಗ್ಗಳು ಅಂತ ಬರುತ್ತೆ. ಈಗ ನೀವು ಮೆಟ್ರೋ ಅಥವಾ ಬೇರೆ ಯಾವ್ದೋ ಸೂಪರ್ ಮಾರ್ಕೆಟ್ ಗಳಿಗೆ ಹೋದ್ರೆ ನೀವು ಇಟ್ಕೊಳ್ಳುವಂತಹ ಪದಾರ್ಥಗಳನ್ನ ತಳ್ಳಿಕ್ಕೂ ಒಂದು ಟ್ರಾಲಿ ಬ್ಯಾಗ್ಗಳು ಅಂತ ಕೊಡ್ತಾರೆ. ಅವುಗಳ ಕೆಳಗಡೆ ಏನಿರುತ್ತೆ? ಚಕ್ರಗಳಿರುತ್ತೆ ಅಲ್ವಾ? ಲಗೇಜ್ ನ ಜೋಡಣೆಗಳು ಮತ್ತು ಇತರೆ ಭಾಗಗಳಿಗೆ ಚಕ್ರಗಳನ್ನ ಜೋಡಿಸಿರೋದನ್ನ ನೀವು ನೋಡಿರ್ಬಹುದು. ಅಂತಹ ಲಗೇಜ್ ಅನ್ನ ಪುಟ್ಟ ಮಕ್ಕಳು ಕೂಡ ಎಳೆದೊಯ್ಯಬಹುದು. ಅದು ಹೇಗೆ ನೋಡೋಣವಾ? ಈಗ ಚಿತ್ರ 8.14ರಲ್ಲಿ ಉರುಳುವಿಕೆಯು ಘರ್ಷಣೆಯನ್ನ ಕಡಿಮೆಗೊಳಿಸೋದ್ರ ಬಗ್ಗೆ ಹೇಳಿದ್ದಾರೆ. ಒಂದು ನಾವು ಈಗ ಮಾರ್ಧಕಗಳ ಬಗ್ಗೆ ತಿಳ್ಕೊಂತಾ ಹೋದ್ವಿ. ಮಾರ್ಧಕಗಳು ಹೇಗೆ ಘರ್ಷಣೆಯನ್ನ ಕಡಿಮೆಗೊಳಿಸುತ್ತೆ ಅನ್ನೋದು. ಇವಾಗ ಟಾಪಿಕ್ ಇರೋದೇ ಘರ್ಷಣೆಯನ್ನ ಏರಿಕೆ ಮತ್ತು ಇಳಿಕೆಯನ್ನ ಮಾಡೋದ್ರ ಬಗ್ಗೆ ಅಲ್ವಾ? ಈಗ ಚಕ್ರಗಳು ಕೂಡ ಈ ಒಂದು ಘರ್ಷಣೆಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ಒಂದು ಚಟುವಟಿಕೆ ನೋಡೋಣ. ಚಟುವಟಿಕೆ 8.4 ಪೇಜ್ ನಂಬರ್ 134ರಲ್ಲಿ ಇದೆ ಇದು. ಚಟುವಟಿಕೆ 8.4 ಸಿಲಿಂಡರ್ ಆಕಾರದ ಕೆಲವು ಪೆನ್ಸಿಲ್ಗಳನ್ನ ತೆಗೆದುಕೊಳ್ಳಿ. ಅವುಗಳನ್ನ ಮೇಜಿನ ಮೇಲೆ ಪರಸ್ಪರ ಸಮ ಅಂತರವಾಗಿ ಇರುವಂತೆ ಜೋಡಿಸಿ. ಒಂದು ದಪ್ಪನೆಯ ಪುಸ್ತಕಗಳನ್ನ ಅವುಗಳ ಮೇಲೆ ಇರಿಸಿ. ಈಗ ಪುಸ್ತಕಗಳನ್ನ ತಳ್ಳಿ. ಪುಸ್ತಕವು ಚಲಿಸಿದಂತೆ ಪೆನ್ಸಿಲ್ಗಳು ಉರುಳುವುದನ್ನ ನೀವು ಗಮನಿಸುವಿರಿ. ಪುಸ್ತಕವನ್ನ ಜಾರಿಸುವ ವಿಧಾನಕ್ಕಿಂತ ಈ ರೀತಿಯ ಚಲಿಸುವಂತೆ ಮಾಡುವುದು ಸುಲಭ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಪುಸ್ತಕದ ಚಲನೆಗೆ ಪ್ರತಿರೋಧವು ಕಡಿಮೆ ಆಯಿತು ಅಂತ ಯೋಚಿಸ್ತಾ ಇರ್ತೀರಾ? ಭಾರೀ ಯಂತ್ರಗಳನ್ನ ಅವುಗಳ ಕೆಳಗೆ ಮರದ ತುಂಡುಗಳನ್ನ ಇರಿಸಿ ಸಾಗಿಸೋದನ್ನ ನೀವು ನೋಡಿದ್ದೀರಾ ಅಂತ ಇಲ್ಲಿ ಕೇಳಲಾಗಿದೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಈ ಮಾರ್ಕರ್ನ ಹೀಗೆ ಈ ಡಸ್ಟರ್ನ ಇದ್ರ ಮೇಲಿಟ್ಟು ನಾನು ತಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಇದನ್ನ ಹೀಗೆ ತಳ್ಳೋದ್ಕಿಂತ ಹೀಗೆ ತಳ್ಳಾಡ್ಕೊಂಡು ಹೋಗೋದು ಬಹಳ ಸುಲಭ ಆಗ್ತಾ ಬರುತ್ತೆ. ಹೀಗೆ ತಳ್ಳಾಡ್ಕೊಂಡು ಹೋಗೋದು ಸುಲಭ ಆಗ್ತಾ ಬರುತ್ತೆ. ಸೊ ಇಲ್ಲಿ ಏನನ್ನ ನಾವು ಹೇಳಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ, ಒಂದು ಕಾಯ ಅಂದ್ರೆ ಇಲ್ಲಿ ಆಬ್ಜೆಕ್ಟ್, ಕಾಯ ಅಂದ್ರೆ ದೇಹ ಅಂತ ಕೂಡ ಆಗುತ್ತೆ. ಇಲ್ಲಿ ಕಾಯ ಅಂತ ಹೇಳ್ತಿರೋದು ಆಬ್ಜೆಕ್ಟ್ ಅನ್ನುವಂತಹ ಅರ್ಥ ಬರುತ್ತೆ. ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನು ಉರುಳು ಘರ್ಷಣೆ ಅಂತ ಕರೀತಾರೆ. ಏನಂತ ಕರೀತಾರೆ? ಉರುಳು ಘರ್ಷಣೆ. ದಯವಿಟ್ಟು ಪಾಯಿಂಟ್ಗಳನ್ನ ಅಂಡರ್ಲೈನ್ ಮಾಡ್ಕೊಂತ ಬನ್ನಿ. ಉರುಳು ಘರ್ಷಣೆ ಅಂತ ಕರೀತಾರೆ. ಏನು? ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವಂತಹ ಪ್ರತಿರೋಧವನ್ನ ನಾವು ಉರುಳು ಘರ್ಷಣೆ ಅಂತ ಕರಿತೀವಿ. ಉರುಳುವಿಕೆಯು ಘರ್ಷಣೆಯನ್ನ ಕಡಿಮೆಗೊಳಿಸುತ್ತದೆ. ಒಂದು ಕಾಯದ ಮೇಲೆ ಮತ್ತೊಂದನ್ನ ಜಾರಿಸುವುದಕ್ಕಿಂತಲೂ ಉರುಳಿಸುವುದು ಯಾವಾಗಲೂ ಅತ್ಯಂತ ಸುಲಭವಾಗಿದೆ. ಸೊ ಹೀಗೆ ಜಾರಿಸ್ಕೊಂಡು ಹೋಗೋದ್ರ ಬದಲು ಅದನ್ನ ಉರುಳಿಸ್ತಾ ಹೋಗೋದು, ಹಿಂಗೆ ಉರುಳಿಸ್ತಾ ಹಿಂಗೆ ಉರುಳಿಸ್ತಾ ಹೋಗೋದು ಬಹಳ ಸುಲಭವಾಗ್ತಾ ಬರುತ್ತೆ. ಉದಾಹರಣೆಗೆ ನಿಮ್ಮೆಲ್ಲಾರ ಮನೇಲೂ ಗ್ಯಾಸ್ ಸಿಲಿಂಡರ್ ಇದೆ ಅಲ್ಲ ಮಕ್ಳೇ? ಗ್ಯಾಸ್ ಸಿಲಿಂಡರ್ನ ನೀವು ಎಳ್ಕೊಂಡು ಹೋಗೋದು ಹೇಗಿರುತ್ತೆ, ಅದೇ ಒಂದು ಟ್ರೋಲಿ ತರ ಹೀಗಿರುತ್ತೆ. ಅದ್ರ ಕೆಳಗಡೆ ಚಕ್ರಗಳಿರುತ್ತೆ, ಈ ರೀತಿಯಾಗಿ ಚಕ್ರಗಳು. ಅದ್ರ ಮೇಲೆ ಒಂದು ಸಿಲಿಂಡರ್ನ ನೀವು ಈ ರೀತಿ, ಇದು ಸಿಲಿಂಡರ್ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್, ಈ ರೀತಿ ಉರುಳಿಸ್ಕೊಂಡು ಹೋಗೋದು ಹೇಗಿರುತ್ತೆ ಅಲ್ವಾ? ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಉರುಳಿಸ್ಕೊಂಡು ಹೋಗೋದು ಜಾರಿಸೋದ್ಕಿಂತ ಉರುಳಿಸೋದು ಅತ್ಯಂತ ಸುಲಭ. ಈ ಕಾರಣಕ್ಕಾಗಿಯೇ ಪುಟ್ಟ ಚಕ್ರಗಳನ್ನ ಜೋಡಿಸಿರುವಂತಹ ಲಗೇಜ್ ಅನ್ನ ಎಳೆದೊಯ್ಯೋದು ಅನುಕೂಲಕರ. ಚಕ್ರವು ಮನುಕುಲದ ಉನ್ನತ ಆವಿಷ್ಕಾರಗಳಲ್ಲಿ ಒಂದು ಎಂಬುದು ಈಗ ಅರ್ಥ ಆಯ್ತಾ? ಚಕ್ರಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಬಿಟ್ಟು.
ಆದ್ರಿಂದಾನೆ ಭಾರೀ ಗಾಡಿಗಳು ಕೂಡ ಚಕ್ರದ ಸಹಾಯದಿಂದ ಮೂವ್ಮೆಂಟ್ ಆಗ್ತಾ ಬರುತ್ತೆ. ಸೊ ಈ ಚಕ್ರಗಳು ಏನಿದೆ ಅವು ಮನುಕೂಲಗಳ ಏನು ಒಂದು ಆವಿಷ್ಕಾರಗಳಲ್ಲಿ ಅತ್ಯಂತ ಉತ್ತಮವಾಗಿರೋದು. ಈಗ ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆ ಬದಲಾಗಿ ಬಾಲ್ ಬೇರಿಂಗ್ ಗಳನ್ನ ಬಳಸಿ ವಸ್ತುಗಳನ್ನ ಉರುಳಿಸಬಹುದು. ಈಗ ಏನಿದು ಮೇಡಮ್ ಬಾಲ್ ಬೇರಿಂಗ್ ಅಂತ ನೀವು ಕೇಳಬಹುದು. ಅಥವಾ ನಿಮ್ಮಲ್ಲಿ ಅತಿ ಹೆಚ್ಚು ಬೈಸೈಕಲ್ ಓಡಿಸೋದು ಅಥವಾ ಗಾಡಿಗಳ ಬಗ್ಗೆ ಯಂತ್ರಗಳ ಬಗ್ಗೆ ಕ್ರೇಜ್ ಇರುವಂತವ್ರಿದ್ದಾಗ ಈ ಬಾಲ್ ಬೇರಿಂಗ್ ಅನ್ನೋದು ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರ್ಗೆ ನಾನು ಬಾಲ್ ಬೇರಿಂಗ್ ಅನ್ನೋದು ಏನು ಅಂತ ಮುಂದಿನ ಕ್ಲಾಸ್ ನಲ್ಲಿ ತೋರಿಸ್ತೀನಿ. ಓಕೆ, ಚಿತ್ರ ಕೊಟ್ಟಿದ್ದಾರೆ. ಚಿತ್ರ 8.16ರಲ್ಲಿ ಬಾಲ್ ಬೇರಿಂಗ್ಸ್ ಗಳು ಘರ್ಷಣೆಯನ್ನ ಕಡಿಮೆಗೊಳಿಸೋದ್ರುತ್ತವೆ ಅನ್ನುತ್ತಾ ಹೇಳ್ತಾ ಬಾಲ್ ಬೇರಿಂಗ್ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ಇದು ಬಾಲ್ ಬೇರಿಂಗ್. ಅದು ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೀಲಿಂಗ್ ಫ್ಯಾನ್ ಮತ್ತು ಬೈಸೈಕಲ್ಗಳ ಅಚ್ಚು ಮತ್ತು ಗಾಲಿಗಳ ನಡುವೆ ಬಳಸುವ ಬಾಲ್ ಬೇರಿಂಗ್ಗಳು ಸರ್ವೇ ಸಾಮಾನ್ಯ ಉದಾಹರಣೆ ಆಗಿದೆ. ಸೀಲಿಂಗ್ ಫ್ಯಾನ್ಗಳನ್ನ ನೋಡಿರ್ತೀರಾ. ಮತ್ತು ಬೈಸೈಕ್ಗಳ ಅಚ್ಚು ಮತ್ತು ಆ ಸೀಲಿಂಗ್ ಫ್ಯಾನ್ಗಳನ್ನ ನೋಡಿದ್ರೆ ಅವುಗಳನ್ನ ಮೇಲೆ ಸೀಲಿಂಗ್ ಫ್ಯಾನ್ಗಳನ್ನ ಮೇಲೆ ಹಾಕ್ಲಿಕ್ಕೆ ಇವುಗಳನ್ನ ಬಳಸ್ತಾರೆ ಹೋಗ್ತೀವಿ. ಈಗ ಅವು ಕೂಡ ಈ ಒಂದು ಜಾರು ಘರ್ಷಣೆಗಿಂತ ಉರುಳು ಘರ್ಷಣೆ ತುಂಬಾ ಕಡಿಮೆ ಆಗೋದ್ರಿಂದ ಯಂತ್ರಗಳಲ್ಲಿ ಅದನ್ನ ನಾವು ಬಳಸ್ತಾ ಬರ್ತೀವಿ. ನೆಕ್ಸ್ಟ್ ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಬಾಲ್ ಬೇರಿಂಗ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ತರಳಗಳಲ್ಲಿ ಘರ್ಷಣೆ ಏನ್ ಮೇಡಮ್ ಹಂಗಂದ್ರೆ ನೋಡೋಣ. ತರಲೆಗಳಲ್ಲಿ ಅಲ್ಲ, ತರಳಗಳಲ್ಲಿ ಘರ್ಷಣೆ. ಗಾಳಿಯು ಹಗುರ ಮತ್ತು ವಿರಳ ಎಂಬುದು ನಿಮ್ಗೆ ತಿಳಿಸುತ್ತೆ. ಹಾಗಿದ್ದರೂ ಅದರ ಮೂಲಕ ಹಾದು ಹೋಗುವ ಕಾಯಗಳ ಮೇಲೆ ಅದು ಘರ್ಷಣಾ ಬಲವನ್ನ ಬೀರುತ್ತದೆ. ಹಾಗೆಯೇ ನೀರು ಮತ್ತು ದ್ರವಗಳು ತಮ್ಮ ಮೂಲಕ ಹಾದು ಹೋಗುವ ಕಾಯಗಳ ಅಂದ್ರೆ ಆಬ್ಜೆಕ್ಟ್ ಗಳ ಮೇಲೆ ಘರ್ಷಣಾ ಬಲವನ್ನ ಬೀರುತ್ತವೆ. ವಿಜ್ಞಾನದಲ್ಲಿ ಅನಿಲಗಳಿಗೆ ಮತ್ತು ದ್ರವಗಳಿಗೆ ಪ್ರವಹಿಸಬಲ್ಲ ವಸ್ತುಗಳು ಇರುವ ಸಾಮಾನ್ಯ ಹೆಸರು ತರಳಗಳು. ತರಳಗಳು ಅಂದ್ರೆ ಫ್ಲೂಯಿಡ್ಸ್ ಅಂತ ಅರ್ಥ. ಆದ್ದರಿಂದ ತರಳಗಳು ಅವುಗಳ ಮೂಲಕ ಹಾದು ಹೋಗುವ ಕಾಯಿಗಳ ಮೇಲೆ ಘರ್ಷಣಾ ಬಲವನ್ನ ಬೀರುತ್ತದೆ ಅಂತ ನಾವು ಹೇಳ್ಬೋದು. ಈಗ ತರಳಗಳು ಉಂಟು ಮಾಡುವಂತಹ ಘರ್ಷಣಾ ಬಲವನ್ನ ಸೆಳೆತ ಅಂತ ಕರೆಯಲಾಗುತ್ತೆ. ಈಗ ಒಬ್ಬ ವ್ಯಕ್ತಿ ಹೀಗೆ ನಿಂತಿದ್ರೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ ಭಾವಿಸಿ. ಆಗ ವ್ಯಕ್ತಿ ಹಿಂಗ ಅಲ್ಲಾಡ್ತಾನೆ, ಅಲ್ಲೋಲ ಕಲ್ಲೋಲ ಆಗ್ತಾನೆ. ಅಥವಾ ಈ ತೆಂಗಿನಕಾಯಿಯ ಗರಿಗಳು ಎಲೆ ಅದೇನೋ ಬಿದ್ದೇ ಹೋಯ್ತು ಅನ್ನೋ ಹಾಗೆ ಬಾಗಿ ಹೋಗ್ತವೆ. ಇವೆಲ್ಲವೂ ಕೂಡ ಸೆಳೆತ ಅಥವಾ ಘರ್ಷಣೆಯ ರೀತಿನೇ ಅಂತಾನೆ ಹೇಳ್ಬಹುದು. ತರಳದಲ್ಲಿ ಒಂದು ವಸ್ತುವಿನ ಮೇಲೆ ಘರ್ಷಣಾ ಬಲವು ತರಳಕ್ಕೆ ಹೋಲಿಸಿದಾಗ ಅದರ ಜವವನ್ನ ಅವಲಂಬಿಸಿರುತ್ತದೆ. ಘರ್ಷಣಾ ಬಲವು ಆ ವಸ್ತುವಿನ ಆಕಾರ ಮತ್ತು ತರಳದ ಸ್ವಭಾವವನ್ನ ಅವಲಂಬಿಸಿರುತ್ತದೆ. ಓಕೆ, ಏನು ಅವಲಂಬಿಸಿರುತ್ತದೆ? ಪ್ಲೀಸ್ ಅಂಡರ್ಲೈನ್. ಅವುಗಳ ಆಕಾರ ಮತ್ತು ತರಳದ ಸ್ವಭಾವ, ಫ್ಲೂಯಿಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಇವುಗಳನ್ನ ಅವಲಂಬಿಸಿರುತ್ತದೆ. ವಸ್ತುಗಳು ತರಳದ ಮೂಲಕ ಹಾದು ಹೋಗುವ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನ ಮೀರಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಬಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶಕ್ತಿ ನಾನಲ್ಲ, ವಿಜ್ಞಾನನೇ ಹೇಳೋದು. ಶಕ್ತಿ ಅಂದ್ರೆ ಎನರ್ಜಿ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ಶಕ್ತಿಯನ್ನ ಹುಟ್ಟಾಕ್ಲಿಕ್ಕೂ ಆಗಲ್ಲ, ಅವುಗಳನ್ನ ನಾಶ ಮಾಡ್ಲಿಕ್ಕೂ ಆಗಲ್ಲ. ಬಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್.
ಒಂದು ತೆರನಾಗಿಂತ ಇನ್ನೊಂದು ತೆರನಾಗಿ ನಾವು ಶಕ್ತಿಯನ್ನ ಮಾರ್ಪಾಡ್ ಮಾಡಬಹುದು. ಇಲ್ಲಿ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಬೇರೆ ರೀತಿಯಾಗಿ ಅದು ಪರಿವರ್ತನೆಗೊಳ್ಳುತ್ತೆ ಅಂತ ಅರ್ಥ. ಆಯ್ತಾ? ಆದ್ದರಿಂದ ಘರ್ಷಣೆಯನ್ನ ಕಡಿಮೆಗೊಳಿಸಲು ಪ್ರಯತ್ನಿಸಲಾಗುವುದು. ಇದಕ್ಕಾಗಿ ವಸ್ತುಗಳಿಗೆ ವಿಶೇಷ ಆಕಾರಗಳನ್ನ ನೀಡಲಾಗಿದೆ. ಈ ವಿಶೇಷ ಆಕಾರಗಳ ಬಗ್ಗೆ ವಿಜ್ಞಾನಿಗಳಿಗೆ ಸುಳಿವು ಎಲ್ಲಿಂದ ದೊರೆಯಿತು ಅಂತ ನೀವು ಯೋಚಿಸ್ತಾ ಇರ್ಬೋದು. ಅದು ಖಂಡಿತವಾಗಿಯೂ ನಿಸರ್ಗದಿಂದನೇ ದೊರೆಯುತ್ತೆ. ಸೊ ವಿಜ್ಞಾನಿಗಳಿಗೆ ಇದೆಲ್ಲ ಕ್ಲೂ ಎಲ್ಲಿಂದ ಹೋಗ್ತಾ ಇದೆ? ಯಾರಾದ್ರೂ ಬಂದ್ ಹೇಳ್ತಾ ಇದಾರಾ? ಅಥವಾ ದೇವ್ರು ಬಂದ್ ಹೇಳುತ್ತಾ ಹೀಗೀಗ್ ನಡೀತಾ ಇದೆ ಅಂತ? ಇಲ್ಲ. ನಿಸರ್ಗದಿಂದನೇ ಅವು ಗೊತ್ತಾಗುವಂಥದ್ದು. ಪಕ್ಷಿಗಳು ಮತ್ತು ಮೀನುಗಳು ಯಾವಾಗಲೂ ಸರಳಗಳಾಗಿಯೇ ಚಲಿಸಬೇಕು. ಅವುಗಳ ದೇಹಗಳು ಘರ್ಷಣೆಯನ್ನ ಮೀರಿ ಚಲಿಸುವಾಗ ಹೆಚ್ಚು ಶಕ್ತಿ ನಷ್ಟವಾಗುತ್ತದೆ. ವಿಕಾಸ ಹೊಂದಿರ್ಬೇಕು. ಈಗ ನೋಡಿ ಹೇಳ್ತಾರಲ್ಲ, ಸಮುದ್ರದ ಎದುರಾಗಿ ಈಜಲಾಗೋದಿಲ್ಲ ಅಂತ ಹೇಳ್ತಾರೆ. ಕಾರಣ ಇಷ್ಟ, ಘರ್ಷಣೆಯನ್ನ ಮೀರುವಂತಹ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ನೀವು 6ನೇ ತರಗತಿಯಲ್ಲಿ ಈ ಆಕಾರಗಳನ್ನ ತಿಳಿದಿದ್ದೀರಾ. ವಿಮಾನದ ಆಕಾರವನ್ನ ಗಮನವಿಟ್ಟು ನೋಡಿ. ಚಿತ್ರ 8.17 ಅದರ ಆಕಾರ ಮತ್ತು ಪಕ್ಷಿಯ ಆಕಾರದಲ್ಲಿ ನಿಮ್ಗೇನಾದರೂ ಹೋಲಿಕೆ ಕಂಡಿದೆ? ಸೊ ವಿಮಾನವನ್ನ ಮಾಡಿದವ್ರು ಯಾರು? ವಿಮಾನನ ಕಂಡು ಹಿಡಿದವ್ರು? ರೈಟ್ ಬ್ರದರ್ಸ್ ಅಂತ. ಅರ್ಥ ಆಯ್ತಾ? ವಾಸ್ತವವಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಘರ್ಷಣೆ ಕಡಿಮೆಯಾಗುವುದನ್ನ ಗಮನದಲ್ಲಿ ಇರಿಸಿಕೊಂಡು ಎಲ್ಲಾ ವಾಹನಗಳ ಆಕಾರಗಳನ್ನ ವಿನ್ಯಾಸಗೊಳಿಸಲಾಗುತ್ತೆ. ಸೊ ಎಲ್ಲಾ ವಾಹನಗಳಿಗೂ ಒಂದೇ ರೀತಿಯಾದಂತಹ ಆಕಾರ ಯಾಕಿರುತ್ತೆ? ಮೇಡಮ್ಗೆ ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಕ್ ಬರೋದಿಲ್ಲ. ಆದ್ರೂ ನಿಮ್ಗೋಸ್ಕರ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಸೊ ಏನಿರ್ಬಹುದು ಇದು? ಸೈಕಲ್ ಮಕ್ಳ, ಬೈಸೈಕಲ್, ಆನಂತರ ಈ ರೀತಿ ಸೀಟರ್ ಇರುವಂತಹದ್ದು, ಇಲ್ಲಿ ಹ್ಯಾಂಡಲ್ ಇರುವಂತಹದ್ದು, ಇದು ಸ್ಕೂಟರ್. ಕ್ಷಮಿಸಿ. ಕಾರ್. ಇದು ವಿಮಾನ ಅಥವಾ ಫ್ಲೈಟ್. ಓಕೆ. ಸಾಮಾನ್ಯವಾಗಿ ಸೈಕಲ್, ಸ್ಕೂಟರ್, ಕಾರ್, ವಿಮಾನ ಒಂದು ಆಕಾರದಲ್ಲೇ ಇರುತ್ತೆ. ಯಾಕೆ ಈ ಆಕಾರ? ಘರ್ಷಣೆ, ಫ್ರಿಕ್ಷನ್ ನ ಫ್ರಿಕ್ಷನ್ ಅಂದ್ರೆ ಇಲ್ಲಿ ನಾನು ಆಂತರಿಕವಾಗಿ ಒಂದು ಮೇಲ್ಮೈ ಮತ್ತೆ ಇನ್ನೊಂದು ಮೇಲ್ಮೈ ನಡುವೆ ಫ್ರಿಕ್ಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಓವರ್ ಆಲ್ ಆಗಿ ಪ್ರಾಕೃತಿಕವಾಗಿ ಅಟ್ಮಾಸ್ಫಿಯರಿಕ್ ಆಗಿ ನಮ್ಗೆ ಉಂಟಾಗುವಂತಹ ಗಾಳಿಯಿಂದ, ನೀರಿನಿಂದ, ವಾತಾವರಣದಿಂದ ಉಂಟಾಗುವಂತಹ ಘರ್ಷಣೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆದ ಕಾರಣದಿಂದಲೇ ಘರ್ಷಣೆ ಕಡಿಮೆಯಾಗೋದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲಾ ವಾಹನಗಳ ಆಕಾರಗಳು ಒಂದು ರೀತಿಯಾಗಿ ಇರುತ್ತೆ. ಓಕೆ, ಕ್ಲಿಯರ್? ವಿಮಾನ ಮತ್ತು ಪಕ್ಷಿ ಆಕಾರಗಳಲ್ಲಿ ಹೋಲಿಕೆಯನ್ನ ನೀವು ಚಿತ್ರ 8.17 ನೋಡ್ಬಹುದು. ಅರ್ಥ ಆಯ್ತಾ? ನಿಮ್ಗೊಂದು ಒಗಟು ಇದೆ, ನೋಡೋಣ ಏನಿರ್ಬಹುದು ಅಂತ. ಕೆಲವು ಸಂದರ್ಭಗಳಲ್ಲಿ ನಾನು ಚಲನೆಯನ್ನ ವಿರೋಧಿಸುವೆ, ಬೇರೆ ಸಂದರ್ಭಗಳಲ್ಲಿ ನಾನು ಚಲನೆಯನ್ನ ಅನುಕೂಲಿಸುವೆ. ಆದ್ರೆ ನಾನು ಯಾವಾಗಲೂ ಚಲಿಸುವ ಎರಡು ಮೇಲ್ಮೈ ನಡುವಿನ ಸಾಪೇಕ್ಷ ಚಲನೆಯನ್ನ ವಿರೋಧಿಸುವೆ. ಸ್ವಲ್ಪ ತೈಲ ಹಾಕಿದ್ರೆ ನಾನು ಅಲ್ಲಿ ಸಣ್ಣವನಾಗುವೆ. ಚಲಿಸುವ ಮೇಲ್ಮೈಯನ್ನ ಒರಟಾಗಿಸಿ ನಾನು ಚಲನೆಯನ್ನ ಕಠಿಣವಾಗಿಸುವೆ. ನಾನು ಸ್ಥಾಯಿ, ಜಾರು ಅಥವಾ ಉರುಳು ಯಾದರೆ ಯಾವಾಗಲೂ ಎರಡು ಮೈಮೈಗಳು ಚಲಿಸುವಾಗ ನಾನು ಎಂದಿಗೂ ಇರುವೆ. ಹೇಳಿ ನಾನು ಯಾರು? ಯಾರಿರಬಹುದು? ಈ ಒಗಟನ್ನ, ಈ ಪ್ರಶ್ನೆಯನ್ನ ನಾನು ನಿಮಗ್ ಬಿಡ್ತೀನಿ.
ಮುಂದಿನ ಕ್ಲಾಸ್ ನಮ್ದು ಯಾವಾಗಿರುತ್ತೆ ಆವಾಗ ಈ ಒಗಟಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಓಕೆ, ಡನ್ ಡೀಲ್. ಗ್ರೇಟ್. ಈಗ ಈ ಒಂದು ಘರ್ಷಣೆ, ಈ ಒಂದು ಪಾಠದ ಕುರಿತು ನೀವು ಕಲ್ತಿರುವಂತಹ ಒಂದಿಷ್ಟು ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಇದು ಸಮರಿ ನೋಟ್ಸ್ ಅಥವಾ ಮುಖ್ಯ ಅಂಶಗಳು ಆಗಿರಬಹುದು. ಚೆನ್ನಾಗಿತ್ತಲ್ಲ ಈ ಪಾಠ? ಘರ್ಷಣೆ ತುಂಬಾ ಬೇಗ ಮುಗ್ದು ಹೋಯ್ತು, ಫ್ರಿಕ್ಷನ್ ನ ಕುರಿತಾದಂತಹ ಪಾಠ. ಮುಖ್ಯ ಅಂಶಗಳು, ಇದು ವಾರ್ತೆಯ ಮುಖ್ಯ ಅಂಶಗಳಲ್ಲ, ಈ ಪಾಠದಿಂದ ನೀವು ಕಲ್ತಿರುವಂತಹ ಮುಖ್ಯ ಅಂಶಗಳು. ಒಂದು, ಎರಡು, ಸಮತಲಗಳ ನಡುವಿನ ಸಾಪೇಕ್ಷ ಚಲನೆಯನ್ನ ಘರ್ಷಣೆಯು ವಿರೋಧಿಸುತ್ತದೆ. ಎರಡು, ಸಮತಳ, ಅರ್ಥ ಆಯ್ತಾ? ಸಮತಳಗಳ ನಡುವಿನ, ಈ ರೀತಿಯಾಗಿ ಎರಡು ಸಮತಳಗಳ ನಡುವಿನ ಸಾಪೇಕ್ಷ ಚಲನೆಯನ್ನು ಘರ್ಷಣೆಯು ವಿರೋಧಿಸುತ್ತದೆ. ಅದು ಎರಡು ಸಮತಳಗಳ ಮೇಲೆ ವರ್ತಿಸ್ತಾ ಹೋಗುತ್ತೆ. ಓಕೆ. ಎರಡನೇದು, ಘರ್ಷಣೆಯು ಪರಸ್ಪರ ಸಂಪರ್ಕದಲ್ಲಿರುವ ಸಮತಳಗಳ ಸ್ವಭಾವವನ್ನ ಅವಲಂಬಿಸಿರುತ್ತದೆ. ಘರ್ಷಣೆಯು ಪರಸ್ಪರ ಸಂಪರ್ಕದಲ್ಲಿ ಇರುವಂತಹ ಎರಡು ಸಮತಳಗಳ ಸ್ವಭಾವವನ್ನ ಅವಲಂಬಿತವಾಗಿರುತ್ತೆ. ನೀಡಿರುವ ಒಂದು ಜೊತೆ ಮೇಲ್ಮೈಗಳ ನಡುವಿನ ಘರ್ಷಣೆಯು ಆ ಮೇಲ್ಮೈಗಳ ನುಣುಪನ್ನ ಅವಲಂಬಿಸಿರುತ್ತದೆ. ಸೊ ಏನೇನ ಅವಲಂಬಿಸಿರುತ್ತೆ? ಅವುಗಳ ಸ್ವಭಾವವನ್ನ ಅವಲಂಬಿಸಿರುತ್ತೆ, ಅವುಗಳು ಎಷ್ಟು ನುಣುಪಾಗಿರುತ್ತೆ ಅನ್ನೋದನ್ನು ಕೂಡ ಅದು ಅವಲಂಬನೆ ಆಗಿರುತ್ತೆ. ಘರ್ಷಣೆಯು ಎರಡು ಮೇಲ್ಮೈಗಳ ಪರಸ್ಪರ ಎಷ್ಟು ಒತ್ತಿ ಹಿಡಿದಿರುವುದು ಎಂಬುದನ್ನು ಕೂಡ ಅವಲಂಬಿತವಾಗಿರುತ್ತೆ. ಸೊ ಈ 3 ಪಾಯಿಂಟ್ 1, 2, 3, 4 ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 137ನೇ ಪೇಜ್ ಅಲ್ಲಿ ಇರೋದು. ಘರ್ಷಣೆ ಅಂದರೆ ಏನು, ಅದು ಯಾವ ಯಾವ ವಿಷಯದ ಮೇಲೆ ಅವಲಂಬಿತವಾಗಿರುತ್ತೆ, ಅದರ ಡಿಪೆಂಡೆನ್ಸಿ ಎಲ್ಲೆಲ್ಲಿ ಇರುತ್ತೆ ಅನ್ನೋದ್ರ ಕುರಿತು ಎಕ್ಸ್ಪ್ಲನೇಷನ್ ನ ಕೊಟ್ಟಿದ್ದಾರೆ. ವಿಶ್ರಾಂತ ಸ್ಥಿತಿಯಲ್ಲಿ ಇರುವ ವಸ್ತುವೊಂದನ್ನ ನಾವು ಚಲಿಸುವ ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಉಂಟಾಗುತ್ತದೆ. ವಿಶ್ರಾಂತ ಸ್ಥಿತಿಯಲ್ಲಿ ಇರುವ ವಸ್ತು ಒಂದನ್ನ ನಾವು ಚಲಿಸಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಉಂಟಾಗುತ್ತದೆ. ಒಂದು ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಜಾರುವಾಗ ಜಾರು ಘರ್ಷಣೆ ಉಂಟಾಗುತ್ತದೆ. ಜಾರು ಘರ್ಷಣೆ ಉಂಟಾಗುತ್ತದೆ. ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಇರುತ್ತೆ. ಇದಕ್ಕಿಂತ ಇದು ಕಡಿಮೆ ಇರುತ್ತೆ. ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಇರುತ್ತದೆ. ನಮ್ಮ ಅನೇಕ ಚಟುವಟಿಕೆಗಳಿಗೆ ಘರ್ಷಣೆಯು ಅತ್ಯಂತ ಪ್ರಮುಖವಾಗಿದೆ. ಮೇಲ್ಮೈಯನ್ನ ಒರಟಾಗಿಸುವುದರಿಂದ ಘರ್ಷಣೆಯನ್ನ ಹೆಚ್ಚಿಸಬಹುದು. ಉದಾಹರಣೆಗೆ ಕಬಡ್ಡಿ ಆಟ ಆಡ್ತಿರ್ಬೇಕಾದ್ರೆ ಅಥವಾ ಕುಸ್ತಿಯಲ್ಲಿ ಆ ಒಂದು ಮೈದಾನದಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಮಣ್ಣನ್ನ ಹೀಗೆ ಕೈ ಮೇಲೆ ಹೀಗಿಟ್ಟು ಕೈನ ರಬ್ ಮಾಡ್ತಾರೆ. ಏನಕ್ಕೆ? ಒರಟಾಗಿಸ್ಕೊಳ್ಲಿಕ್ಕೆ ಕೈಯನ್ನ. ಸೊ ಆದ್ರಿಂದ ಗ್ರಿಪ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಅಂತ. ಇನ್ನೊಂದು ಎಕ್ಸಾಂಪಲ್, ಗಾಡಿಯನ್ನ ಓಡ್ಬೇಕಾದ್ರೆ ಈ ಒಂದು ಗಾಡಿಯ ಈ ಹ್ಯಾಂಡಲ್ ಇಟ್ಕೊಳೋ ಭಾಗಕ್ಕೆ ಈ ರೀತಿ ಚುಚ್ಚು ಮುಳ್ಳುಗಳಿರುತ್ತೆ ಅಲ್ವಾ? ಒರಟಾಗಿರುತ್ತೆ. ಏನಕ್ಕೆ ಒರಟಾಗಿರುತ್ತೆ? ಅಗೇನ್ ಫ್ರಿಕ್ಷನ್, ಒಂದು ಗ್ರಿಪ್ ಅನ್ನೋದು ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಅಲ್ವಾ? ಅದು ನುಣುಪಾಗಿದ್ರೆ ಕೈ ಹಾಗೆ ಜಾರ್ ಹೋಗುತ್ತೆ, ಗಾಡಿ ಬಿದ್ದು ಆಕ್ಸಿಡೆಂಟ್ ಆಗುತ್ತೆ. ಆ ಕಾರಣದಿಂದ ಒಂದು ಒಳ್ಳೆ ಗ್ರಿಪ್ ಸಿಗ್ಲಿ ಅನ್ನೋಂತಹ ಕಾರಣಕ್ಕೆ ಆ ಒಂದು ಘರ್ಷಣೆ ಏನೋ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಒರಟಾಗಿಸ್ತಾರೆ. ಇವಾಗ ಕ್ಯಾರಂ ಬೋರ್ಡ್ ಅನ್ನು ಹೇಗೆ ನುಣುಪಾಗಿಸ್ತೀವೋ ಮೂವ್ಮೆಂಟ್ ಅನ್ನೋದು ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ, ಅದೇ ರೀತಿ ಕೆಲವೊಂದು ಜಾಗದಲ್ಲಿ ಫ್ರಿಕ್ಷನ್ ಅಥವಾ ಘರ್ಷಣೆ ಅನ್ನೋದು ನಮ್ಗೆ ಬೇಕಾಗುತ್ತೆ, ಒರಟಾಗಿರ್ಬೇಕಾಗುತ್ತೆ ಕೆಲವೊಂದು ಜಾಗದಲ್ಲಿ. ಪಾದರಕ್ಷೆಯ ತಳದ ಅಟ್ಟೆ ಅಂದ್ರೆ ಸೋಲ್ ಮತ್ತು ಟೈರುಗಳ ಮೇಲ್ಮೈ ವಿನ್ಯಾಸಗಳನ್ನ ಕೊರೆದು ಘರ್ಷಣೆ ಹೆಚ್ಚುವಂತೆ ವಿನ್ಯಾಸ ಮಾಡಿರುತ್ತಾರೆ. ಸೊ ಅದು ಅಗೇನ್ ಗ್ರಿಪ್ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ. ಘರ್ಷಣೆಯು ಕೆಲವೊಂದು ಸಂದರ್ಭಗಳಲ್ಲಿ ಅನೇಪೇಕ್ಷಣೀಯವಾಗಿ ಇರುತ್ತೆ. ಮಾದಕ ಅಲ್ಲ, ಮಾರ್ಧಕ.
ಮಾರ್ಧಕಗಳನ್ನ ಬಳಸೋದ್ರಿಂದ ಘರ್ಷಣೆಗಳನ್ನ ಕಡಿಮೆ ಮಾಡ್ಬೋದು. ಈ ಮಾರ್ಧಕಗಳು ಅಂದ್ರೆ ಲ್ಯೂಬ್ರಿಕೆಂಟ್ಸ್ ಗಳು ಅಂತ ಕರಿತೀವಿ ನಾವು ಅದನ್ನ. ಓಕೆ. ಒಂದು ವಸ್ತು ಮತ್ತೊಂದರ ಮೇಲೆ ಉರುಳುವ, ನೀವು ಈ ಹಿಂದೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಚಾಪ್ಟರ್ ಗಳನ್ನ ನೆನಪಿಸ್ಕೊಂಡ್ರೆ ಅಲ್ಲಿ ಲ್ಯೂಬ್ರಿಕೆಂಟ್ಸ್ ಗಳು, ಲ್ಯೂಬ್ರಿಕೆಂಟ್ ಆಯಿಲ್ ಗಳ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ ಅಲ್ವಾ? ಸೊ ನೋಡಿ, ಅಂತದನ್ನ ನಾವು ಮಾರ್ಧಕಗಳು ಅಂತ ಕರಿತೀವಿ. ಒಂದು ವಸ್ತು ಮತ್ತೊಂದರ ಮೇಲೆ ಉರುಳುವಾಗ ಉರುಳು ಘರ್ಷಣೆ ಉಂಟಾಗುತ್ತದೆ. ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರುತ್ತದೆ. ಸೊ ವಿಶ್ರಾಂತ ಸ್ಥಿತಿಯಲ್ಲಿ ವಸ್ತುವೊಂದನ್ನ ನಾವು ಚಲಿಸ್ಲಿಕ್ಕೆ ಪ್ರಯತ್ನಿಸಿದಾಗ ಅದನ್ನ ಸ್ಥಾಯಿ ಘರ್ಷಣೆ. ಈಗ ಈ ಒಂದು ಡಸ್ಟರ್ ವಿಶ್ರಾಂತ ಸ್ಥಿತಿಯಲ್ಲಿ ಇದೆ, ಇದನ್ನ ಮೂವ್ಮೆಂಟ್ ಮಾಡಿದಾಗ ಇದನ್ನ ನಾವೇನಂತ ಕರಿತೀವಿ? ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ. ಈ ಸ್ಥಾಯಿ ಘರ್ಷಣೆ ಇದು ಈ ರೀತಿ ಸ್ಲ್ಯಾಂಟಿಂಗ್ ಆಗಿರೋ ಜಾಗದಿಂದ ಬಂದಾಗ ಅದೇನಾಗುತ್ತೆ? ಜಾರು ಘರ್ಷಣೆ ಆಗುತ್ತೆ. ಅದೇ ರೀತಿ ಅದು ಈ ರೀತಿ ಹಿಂಗೆ ಉರುಳ್ತಾ 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 ಹೋಗೋಕೆ ಏನಂತ ಕರಿತೀವಿ? ಉರುಳು ಘರ್ಷಣೆ ಅಂತ ಕರಿತೀವಿ. ಈಗ ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆಯಲ್ಲಿ ಇರುತ್ತೆ, ಜಾರು ಘರ್ಷಣೆಗಿಂತ ಉರುಳು ಘರ್ಷಣೆ ಕಡಿಮೆಯಲ್ಲಿ ಇರುತ್ತೆ. ಅನೇಕ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಗಳ ಬಳಕೆಯಿಂದ ಘರ್ಷಣೆಯನ್ನ ಕಡಿಮೆ ಮಾಡಬಹುದು. ಸೊ ಈಗ ಆನ್ಲೈನ್ ಗಳಲ್ಲಿ ಮಕ್ಕಳ ಆಟಿಕೆ ಕಾರ್ಗಳು ಸಿಗುತ್ತೆ, ಈ ರೀತಿ ಫಾಸ್ಟ್ ಆಗಿ ಮೂವ್ ಆಗುವಂತ ಕಾರ್ಗಳಿರುತ್ತೆ, ಅಥವಾ ರಿಮೋಟ್ ಕಾರ್ಗಳಿರುತ್ತೆ. ನೀವು ಅದ್ರ ಒಳಗಿನ ವಿನ್ಯಾಸವನ್ನ ಬಿಚ್ಚಿ ನೋಡಿದಾಗ ಅಲ್ಲಿ ನೀವು ಬಾಲ್ ಬೇರಿಂಗ್ ನ ಕಾಣ್ಬೋದು. ಬಾಲ್ ಬೇರಿಂಗ್ ಅಂದ್ರೆ ಏನಿಲ್ಲ ಮಕ್ಕಳು, ಹೀಗಿರುತ್ತೆ. ಚಕ್ರದ ಆಕಾರದಲ್ಲಿ ಇರುತ್ತೆ, ಅವನ್ನ ಬಾಲ್ ಬೇರಿಂಗ್ ಅಂತ ಕರಿತೀವಿ ನಾವು. ಅನೇಕ ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಗಳ ಬಳಕೆಯಿಂದ ಘರ್ಷಣೆಯನ್ನ ಕಡಿಮೆ ಮಾಡಬಹುದು. ತರಳ ಫ್ಲೂಯಿಡ್ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರಗಳನ್ನ ನೀಡುವುದರಿಂದ ತರಳ ಘರ್ಷಣೆ ಫ್ಲೂಯಿಡ್ ಫ್ರಿಕ್ಷನ್ ನ ನಾವು ಕಡಿಮೆ ಮಾಡ್ತಾ ಬರಬಹುದು. ಸೊ ಇದಿಷ್ಟು ಘರ್ಷಣೆಯ ಪಾಠದಲ್ಲಿ ನಾವು ಕಲ್ತಂತಹ ವಿಷಯಗಳು. ವಿಸ್ತರಿತ ಕಲಿಕೆ ಕೂಡ ಈ ಒಂದು ಪಾಠಗಳಲ್ಲಿ ಇರುತ್ತೆ. ಸೊ ಇದನ್ನೆಲ್ಲ ನೀವು ಕಲಿಬಹುದು. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲೆಲ್ಲಿ ಇಂತಹ ಫ್ರಿಕ್ಷನ್ಸ್ ಗಳು, ಘರ್ಷಣೆಗಳು ಉಂಟಾಗುತ್ತೆ ಅನ್ನೋದನ್ನು ಕೂಡ ನೀವು ಕಲಿತಾ ಹೋಗಬಹುದು. ಇವೆಲ್ಲ ನಮ್ಗೆ ಗೊತ್ತಿರುತ್ತೆ ವಿಷಯಗಳು ದಿನನಿತ್ಯದಲ್ಲಿ. ಈಗ ಬಾಗ್ಲುಗಳು, ಕಿಟಕಿಗಳು ಸೌಂಡ್ ಮಾಡಿದಾಗ ಅದೊಂದ್ ಸ್ವಲ್ಪ ಎಣ್ಣೆ ಬಿಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಸೈಕಲ್ ಓಡಿಸ್ಬೇಕಾದ್ರೆ ಸ್ವಲ್ಪ ಗ್ರೀಸ್ ಅನ್ನ ಹಾಕ್ಬೇಕು ಅನ್ನೋದು ಗೊತ್ತಿರುತ್ತೆ. ಆದ್ರೆ ಯಾತಕ್ ಆಗ್ತೀವಿ, ಆದ್ರೆ ಹಿಂದೆ ಇರುವಂತಹ ವಿಜ್ಞಾನ ಏನಿರುತ್ತೆ ಅದು ನಮ್ಗೆ ತಿಳಿದಿರೋದಿಲ್ಲ. ಇಂತಹ ಪಾಠಗಳ ಮೂಲಕ ತಿಳುವಳಿಕೆ ನಮ್ಗೆ ಪಡ್ಕೊಳ್ತಾ ಬರ್ತೀವಿ ಅಂತ ಹೇಳ್ತಾ ಮುಂದಿನ ವರ್ಷ ಭೇಟಿ ಆಗೋಣ ಅಂತ ಹೇಳಿದ್ರೆ ಕ್ಲಾಸ್ ಅನ್ನ ಮುಂದಿನ ಜನವರಿ 2025ರಿಂದ ಮತ್ತೆ ಶುರು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ದೆ ಅಂತ ಭಾವಿಸ್ತಾ, ಸೊ ಘರ್ಷಣೆ ಪಾಠ ಎಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ, ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಮತ್ತಷ್ಟು ಖುಷಿಯನ್ನ ನಿಮ್ಮೆಲ್ಲರಿಗೂ ತರ್ಲಿ ಅಂತ ಆಶಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ನಮಸ್ಕಾರ.